ಸ್ನೇಹಿತರೆ ನಮಸ್ಕಾರ. ಏನು ನಮ್ಮ ಸರ್ವೆ ಮಂಜಣ್ಣರ ತೋಟದ ವೀಕ್ಷಣೆಯನ್ನು ನಾವೆಲ್ಲ ಮಾಡ್ತಾ ಇದ್ವಲ್ಲ ಸ್ನೇಹಿತರೆ, ತುಂಬ ಅದ್ಭುತವಾದ ತೋಟ ಅಂತ ನಮಗೂ ಕೂಡ ಅನ್ನಿಸ್ತಾ ಇದೆ, ನಿಮಗೂ ಅನಿಸಿರ್ಬೋದು. ನೋಡಿ, ಇವರು ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ಏನು ವಿವರಣೆ ಮಾಡ್ತಾ ಇದ್ವಪ್ಪ ಅಂತ ಹೇಳಿದ್ರೆ, ಮಿಶ್ರ ಬೆಳೆಯಲ್ಲಿ ಒಂದಕ್ಕೊಂದು ಹೇಗೆ ಪೂರಕವಾಗಿರ್ತವೆ, ಅತ್ಯಧಿಕ ಆದಾಯ ಬರಲಿಕ್ಕೆ ಹಾಗೂ ತೋಟದ ಫಲವತ್ತತೆಗೆ ಅದು ಎಷ್ಟು ನೆರವಾಗ್ತದೆ ಅನ್ನೋದನ್ನು ಮಂಜಣ್ಣರಿಂದಲೇ ನಾವು ತಿಳಿಬೇಕು ಸ್ನೇಹಿತರೆ. ಜಿಗ್ಜಾಗ್ ಅಡಿಕೆ ಪದ್ಧತಿಯ ಲಾಭಗಳು ತುಂಬ ಅದ್ಭುತ ಸ್ನೇಹಿತರೆ. ದುಪ್ಪಟ್ಟು ಆದಾಯದ ತಂತ್ರಗಳಂತೂ ಇನ್ನೂ ಅದ್ಭುತ. ಆರೋಗ್ಯ ಭಾಗ್ಯದ ಗುಟ್ಟು ಕೂಡ ಇವರು ತಿಳಿಸ್ತಾರೆ ಸ್ನೇಹಿತರೆ. ನಾವು ವೆಂಚುರಿಗಿಂತ ಉತ್ತಮವಾದ ಒಂದು ವಿಧಾನವನ್ನು ಕೂಡ ಇವರು ಅಳವಡಿಸ್ಕೊಂಡಿರೋದನ್ನು ನೋಡ್ಬೋದು. ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ, ಅವರಿಂದಲೇ ಹೆಚ್ಚು ಮಾಹಿತಿಯನ್ನು ಪಡೆಯೋಣ. ಬನ್ನಿ ಸ್ನೇಹಿತರೆ, ಅವರ ತೋಟದ ವೀಕ್ಷಣೆಯನ್ನು ಮುಂದುವರಿಸೋಣ. ಮಂಜಣ್ಣರು, ಕಾಫಿ ಹಾಕಿದಿರಿ, ಎಲ್ಲಿ ನೋಡಿದ್ರು ಕಾಫಿ ಕಾಣ್ತಾ ಇದೆ, ಹೊಸ ಪ್ಲಾಂಟೇಶನ್ನು. ಇದು ಕಾಫಿ ತಳಿ ಯಾವುದು? ರೋಬಸ್ಟ್ ಸರ್. ರೋಬಸ್ಟೋ ನಮ್ಮ ಈ ಬಯಲುಸೀಮೆಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ರೋಬಸ್ಟ್ ಹಾಕಿದ್ವಿ. ಓಕೆ. ಈಗ ನಾನು ಎಲ್ಲಿ ನೋಡಿದ್ರು ಈಗ 4 ಅಡಿಕೆ ಗಿಡದ ನಡುವೆ ಮದ್ದಕ್ಕೆ ಇದನ್ನು ಹಾಕಿದಿರಿ ಸರ್. ಏನಾದರೂ ಪರ್ಪಸ್ ಏನು ಸರ್? ಪರ್ಪಸ್ ಏನು ಅಂತಂದ್ರೆ, ಇದು 4 ಗಿಡದ ಮಧ್ಯೆ ಹಾಕಿರೋದ್ರಿಂದ ಮಿನಿಮಮ್ ನಮಗೆ ಸುತ್ತ ಒಂದು 2 ಅಡಿ ನಮಗೆ ಗಿಡ ಆಗುತ್ತೆ. ವರ್ಷಕ್ಕೊಂದ್ಸರಿ ಅದು ಎಲೆ ಬೀಳುತ್ತೆ. ಅದು ನಮಗೆ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಪ್ಲಸ್ ನನಗೆ ಇಲ್ಲಿ ಕಳೆ ಬರೋದಿಲ್ಲ, ಇಷ್ಟು ಜಾಗದಲ್ಲಿ ಕಳೆ ಬರೋದಿಲ್ಲ. ಈ ಅಡಿಕೆ ಗಿಡದ ನೆರಳಲ್ಲಿ ಇಷ್ಟು ಜಾಗದಲ್ಲಿ ಕಳೆ ಬರೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ, ಗರಿ ಬಿದ್ದದ್ದು ಗೊಬ್ಬರ ಆಗ್ತೈತಿ, ಪ್ಲಸ್ ಇದನ್ನು ಗೊಬ್ಬರ ಆಗ್ತೈತಿ, ಕಳೆನೂ ಕಂಟ್ರೋಲ್ ಆಗುತ್ತೆ. ನ್ಯಾಚುರಲ್ ಗೊಬ್ಬರ ತಯಾರಾಗ್ತೈತಿ. ಆರ್ಗ್ಯಾನಿಕ್ ಗೊಬ್ಬರ ಏನಾಗ್ತೀವಲ್ಲ ಆ ಟೈಪು ನ್ಯಾಚುರಲ್ ಗೊಬ್ಬರ ಆಗ್ತೈತಿ. ಆಮೇಲೆ ತೇವಾಂಶ ಬಿಸಿಲು ಬೀಳೋದಿಲ್ಲ, ತಡೆಯುತ್ತೆ. ಆಮೇಲೆ ನಾವು ಅಡಿಕೆಗೆ ಬಿಡ ಅಂತ ನೀರಿಗೆ ಹೋಲಿಸಿದ್ರೆ ಕಾಫಿ ಎಲ್ಲ ತುಂಬಾ ನೀರ್ ಲಿಮಿಟೇಷನ್. ಸೊ ಅದಕ್ಕೊಂದು 10 ಲೀಟರ್ ಹಾಕಿದ್ರೆ ಇದಕ್ಕೊಂದು 2 ಲೀಟರ್. ಇದು ನೀರು ಕಡಿಮೆ ತಗೊಳುತ್ತೆ, ಸ್ಪೇಸ್ ಚೆನ್ನಾಗಿ ಹಿಡಿಯುತ್ತೆ. ಈಗ ಒಂದು 4.25 ಅಡಿ ಅಗಲ ತಗೊಳತ್ತೆ. ಇದು ರೌಂಡ್ಗೆ 4.25 ಅಡಿ ಅಗಲ ತಗೊಂತು ಅಂದ್ರೆ ಕಂಪ್ಲೀಟ್ಲಿ ಇಲ್ಲಿ ಇರೋಂತ ಕಳೆ ಅಷ್ಟನ್ನು ಡೌನ್ ಆಗ್ತಾ ಬಂದ್ಬಿಡುತ್ತೆ. ಈಗ ಒಂದು ಮಲ್ಟಿಪರ್ಪಸ್, ಇದರಿಂದ ಇನ್ಕಮ್ ಒಂದಾಗತ್ತೆ, ಪ್ಲಸ್ ಅಡಿಕೆದ ಒಂದಾಗತ್ತೆ, 2 ಇನ್ಕಮ್ ತರ ನಿಮಗೆ. ಇದ್ರಾಗ ಇನ್ಕಮ್ ಸಿಕ್ತು, ಅಡಿಕೆನ ಇದು ಸಾಕ್ತು. ಹೌದು. ಈಗ ಹೆಂಗಂದ್ರೆ ಇದು ಉದುರಿಸಿದ ಎಲೆಲ್ಲ ಅಡಿಕೆ ಗೊಬ್ಬರ ಆಯ್ತು ಸರ್. ಮತ್ತೊಂದು ಯಾವಾಗಲೂ ಪ್ಲಸ್ ಆಗಬಾರ್ದು. ಇದು ಈ ಬೇರೆ ಜಾತಿ ಬೇರೆ, ಈ ಬೇರೆ ಜಾತಿ ಬೇರೆ, ಇದರಿಂದ ಕಾಂಬಿನೇಷನ್ ಇಳುವರಿ ಫೇಲ್ ಆಗಲ್ಲ. ಪ್ಲಸ್ ಪಾಯಿಂಟ್. ಈಗ ಅಡಿಕೆಯಲ್ಲಿ ತೆಂಗು ಹಾಕಿರ, ಇಲ್ಲ ಅಡಿಕೆ ಫೇಲ್ ಆಗುತ್ತೆ, ಇಲ್ಲ ತೆಂಗು ಫೇಲ್ ಆಗುತ್ತೆ. ನಮ್ದು ಹಿಂಗಲ್ಲ. ಇದೇನಾಗತ್ತೆ, ಇದು ಎಲೆ, ಇದು ಗರಿ, ನಮಗೆ 2 ಪ್ಲಸ್ ಆಗುತ್ತೆ, ಯಾವ್ದು ಫೇಲ್ ಆಗಲ್ಲ. ಖಂಡಿತ ಕಾಂಬಿನೇಷನ್ ಆಗುತ್ತೆ. ಪ್ಲಸ್ ಇದೆ, ಒಂದು ಮೈನಸ್ ಇರೋದು. ಶ್ರೀಗಂಧ ಬೆಳಿಬೇಕಾದ್ರೆ ಶ್ರೀಗಂಧಕ್ಕೆ ಎಲ್ಲಾ ಗಿಡ ಜೊತೆ ಶ್ರೀಗಂಧ ಹಾಕಿದ್ರೆ ಮಾತ್ರ ಶ್ರೀಗಂಧ ಬರುತ್ತೆ, ಬರೇ ಗಂಧ ಹಾಕಿರ ಬರೋದಿಲ್ಲ. ಆ ಟೈಪ್ ಇದು. ಇದಕ್ಕೆ ಆಪೋಸಿಟ್ ಆಗಿರೋದ್ರಿಂದ ನಮಗೆ ಪ್ಲಸ್ ಆಗುತ್ತೆ ಸರ್. ವೆರಿ ಗುಡ್, ಒಳ್ಳೆ ಮಾಹಿತಿ ಕೊಟ್ರಿ ಮಂಜಣ್ಣರೇ. ರೈಟ್ ಮಂಜಣ್ಣರು, ಇದೇನು ವಾಲ್ ಸಿಸ್ಟಮ್ ಇದು ಸರ್? ಇದು ವಾಲ್ ಸಿಸ್ಟಮ್ ಇದೆ. ವಾಲ್ ಸಿಸ್ಟಮ್ ಅಲ್ಲಿ ನಾನು ಇಷ್ಟು ತೋಟಕ್ಕೆ ನಾನು ಲೇಬರ್ ಕರ್ಕೊಂಡು ಈ ಗೊಬ್ಬರ ಕಳಿಸ್ಬೇಕಾರೆ, ನೀರಿನಲ್ಲಿ ಗೊಬ್ಬರ ಕಳಿಸ್ಬೇಕಾರೆ, ಪ್ರತಿ ಗಿಡಕ್ಕೆ ಹೋಗ್ಬೇಕಾದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಒಂದ್ ಕಡೆ ಹಸಿ ಇರುತ್ತೆ, ಒಂದ್ ಕಡೆ ಹಸಿ ಇರಲ್ಲ. ಹಸಿ ಎಲ್ಲ ಜಾಗ ನಾವು ಗೊಬ್ಬರ ಹಾಕೋದ್ರಿಂದ, ನೀರನ್ನ ಒಯ್ಯೋದ್ರಿಂದ ವೇಸ್ಟ್ ಆಗುತ್ತೆ. ಅದು ಡ್ರಿಪ್ ನೀರು ಎಲ್ಲಿ ಬೀಳುತ್ತೆ ಅಲ್ಲೇ ಬಿದ್ದರಿಂದ ಸರ್ಕ್ಯುಲೇಷನ್ ಆಗುತ್ತೆ ಭೂಮಿಗೆ. ಅದಕ್ಕೋಸ್ಕರ ಏನ್ ಮಾಡಿದೀನಿ, ಇಲ್ಲಿ ಒಂದು ಹೋಲ್ ತೆಗೆದು ಒಂದು ಪೈಪ್ ಹಾಕಿದ್ದೀನಿ. ಉದ್ದೇಶ ಏನು ಅಂತಂದ್ರೆ, ಮೋಟರ್ ಆನ್ ಮಾಡ್ತೀನಿ, ವಾಲ್ ತಿರುಗಿಸ್ತೀನಿ. ಇಲ್ಲೇನಿದೆಯಲ್ಲ, ಇದಕ್ಕೆ ಪಂಪ್ ಇಂದ ಕನೆಕ್ಷನ್ ಕೊಡ್ತೀನಿ. ಪಂಪ್ ಆನ್ ಮಾಡ್ತೀನಿ, ಅದ್ರಲ್ಲಿ ನಾನೇನು ಗೊಬ್ಬರ ಹಾಕಿರ್ತೀನಲ್ಲ, ಗೊಬ್ಬರ ನೀರಿನ ಮುಖಾಂತರ ಪ್ರತಿ ಗಿಡಕ್ಕೂ ಸಮನಾಗಿ ಹೋಗುತ್ತೆ. ಲೇಬರ್ ಬೇಕಿಲ್ಲ, ನಾನು ಒಬ್ಬ ಮಾಡ್ತೀನಿ ಕೆಲಸ. ಇಲ್ಲಿಗೆ ಒಂದು ಬೆಂಡ್ ಹಾಕ್ಯಂತೀನಿ, ಇದರಿಂದ ನೀರ್ ಬಿಟ್ಕೊಂತೀನಿ ಪಂಪಿಗೆ, ಇಲ್ಲ ನೀರ್ ಹಾಕ್ತೀನಿ, ಇದು ಆನ್ ಮಾಡ್ತೀನಿ, ಇಲ್ಲಿಂದ ಇದಕ್ಕೆ ನೀರು ಬರುತ್ತೆ, ಇಲ್ಲಿಂದ ಇದಕ್ಕೆ ನಮ್ಮ ಗಿಡಕ್ಕೆ ಪ್ರತಿ ಗಿಡಕ್ಕೂ ಹೋಗ್ತಿರ್ತೈತಿ. ನೀರ್ ಹಾಕೊಂಡು ಇದು ಕ್ಲೋಸ್ ಮಾಡ್ತೀರಿ? ಇಲ್ಲ, ಇದಕ್ಕೊಂದು ಓಲಾಗಿ ಒಂದು ಬೇರೆ ಕ್ಯಾಪ್ ಮಾಡಿದೀನಿ. ಅದಕ್ಕೆ ನಾನು ಕ್ಯಾಪ್ ತೆಗಿಯಂಗಿಲ್ಲ, ಇಲ್ಲೊಂದು ವಾಲ್ ಮಾಡ್ಕೊಂತೀನಿ, ಪಂಪಿ ಬಿಟ್ಕೊಂತೀನಿ. ಪಂಪ್ ಇಂದ ಇಲ್ಲಿಂದ ಟ್ಯಾಪ್ ಸಿಸ್ಟಮ್ ಆವಾಗ ಕಳಿಸ್ತಾ ಇರ್ತೀನಿ. ಇದ್ರ ಮುಖಾಂತರ ಪ್ರತಿ ಗಿಡಕ್ಕೂ ಹೋಗ್ತಾ ಇರ್ತೈತಿ. ಈಗ ನಮಗೆ ಕಂಪ್ಲೀಟ್ಲಿ ಇಷ್ಟು ತೋಟ ಮೇಂಟೈನ್ ಮಾಡ್ಬೇಕು ಅಂದ್ರೆ, ಕಂಪ್ಲೀಟ್ ಆಗಿ ಒಂದು ಕಡಿಮೆ ಅಂದ್ರೆ ಒಂದು ದಿನಕ್ಕೆ 10 ಜನ ಲೇಬರ್ಸ್ ಬೇಕಾಗತ್ತೆ ನಮಗೆ. ಸೊ ಈ ಸಿಸ್ಟಮ್ ನಮ್ಮ ಮಾವಾರ್ ಮಾಡ್ಕೊಂಡಿರೋದ್ರಿಂದ ಏನಾಗುತ್ತೆ, ಕಂಪ್ಲೀಟ್ ಗೊಬ್ಬರನ ಈಸಿ ಇಲ್ಲಿಂದಲೇ ಕಡೆ ಕೂರಿಸ್ಬಿಟ್ಟು ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಷನ್ ಇಲ್ಲಿಂದಲೇ ಕಳಿಸ್ತೀನಿ, ಒಂದೇ ಕಡೆಯಿಂದ ಎಲ್ಲದಕ್ಕೂ ಕಳಿಸ್ತೀನಿ. ಓಕೆ. ಈಗ ನೀವು ಮಿಕ್ಸ್ ಮಾಡ್ಕೊಂತೀರಲ್ಲ, ಯಾವ್ದು ಗೊಬ್ಬರನ ಅದು ಯಾವ್ದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು? ನೀರಲ್ಲಿ ಕರಗಂತ ಗೊಬ್ಬರನ
ಕ್ಯಾನಿಗೆ ವಾಟರ್ ಔಷಧಿ ಕ್ಯಾನಿಗೆ ಔಷಧಿ ಕ್ಯಾನ್ ಅಂದೇನೆ ಇಲ್ಲಿ ಕನೆಕ್ಷನ್ ಕೊಟ್ಟು ಆನ್ ಮಾಡ್ತೀನಿ. ಈ ನೀರು ಇಲ್ಲಿಂದ ಬರ್ತಾ ಇರ್ತೈತಿ, ಇಲ್ಲಿಗೆ ಹೋಗ್ಬೇಕಾರೆ ಇದಕ್ಕೇನು ಎಫೆಕ್ಟ್ ಆಗಲ್ಲ. ಇಲ್ಲೇನು ನೀರ್ ಕುಡಿದ್ರೆ ನಿಮ್ಗೆ ಏನೂ ಆಗಲ್ಲ. ಈ ವಾಲ್ ಇಂದ ಮುಂದೆ ಏನ್ ಬರ್ತಲ್ಲ ಇದ್ರ ಜೊತೆ ಮಿಕ್ಸ್ ಆಗಿ ಇದು ಸಾಲಿಡ್ ಆಗಿ ನಾನು ಹೇಳೋದು ಈಗ ನೀರು ವಾಪಸ್ ಇದ್ರ ಅದು ಪಂಪ್ ಮಾಡುತ್ತಾ? ಪಂಪ್ ಮಾಡುತ್ತದೆ, ಆನ್ ಮಾಡಿರ್ತೀನಿ ಪಂಪ್ ಮಾಡುತ್ತದೆ, ಪ್ರೆಷರ್ ಇರುತ್ತಲ್ಲ ಅದು ಪ್ರೆಷರ್ ಇರುತ್ತೆ. ಏನ್ ಮಾಡ್ತೀವಿ ಅಂದ್ರೆ ಈಗ 1 ಲೀಟರ್ಗೆ 1000 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಬೇಕು ಅಂತ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ಪ್ರಮಾಣನ ಸಾಲಿಡ್ ಅನ್ನ ಪಂಪ್ ಇಂದ ಕೊಡ್ತೀವಿ. ಸಾಲಿಡ್ ಅನ್ನ ಇಲ್ಲಿ ನೀರ್ ಮಿಕ್ಸ್ ಆಗುತ್ತೆ. ಸೊ ಇಲ್ಲಿ ಮಿಕ್ಸ್ ಆಗ್ಬಿಟ್ಟು ಎರಡೂ ಕಡೆಯಿಂದ ಎಲ್ಲದಕ್ಕೂ ಪ್ರತಿ ಒಂದು ನೀಡ್ಸಿಗೂ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸರಿ ಸರಿ. ಈಗ ಅದು ಪಂಪ್ ಮಾಡುತ್ತೆ, ಪಂಪ್ ಮಾಡೋದ್ರಿಂದ ಆ ಪ್ರೆಷರ್ಗೆ ಅಲ್ಲಿ ಒಳಗೆ ಹೋಗುತ್ತೆ. ಪಂಪ್ ಮಾಡದೇ ಇರೋದಾದ್ರೆ ಆ ನೀರೇ ಹೊರಗೆ ಬರುತ್ತೆ. ಪಂಪ್ ಮಾಡಲೇಬೇಕು, ಪಂಪ್ ಮಾಡಿದಾಗ ಮಾತ್ರ ಸಾಧ್ಯ. ಓಕೆ ಓಕೆ. ಮಂಜಣ್ಣವ್ರೆ, ಈ ಭಾಗದಲ್ಲಿ ಏನು ಮಾಡಿದಿರಿ ತೋರ್ಸ್ರಪ್ಪ. ಸರ್ ಇದನ್ನ ಅಡಿಕೆ ನಂದು ಹೊಸ ಮಾದರಿಯಾಗಿ ಮಾಡಿದ್ದೀನಿ. ನನಗೆ ನನ್ನೊಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಬನ್ನಿ ತೋರಿಸ್ತೀನಿ. ಸರ್ ಇಲ್ಲೇನಿದೆಯಲ್ಲ ಇದು ಹೊಸ ಮಾದರಿ ಮಾಡಿದ್ದೀನಿ. ಇದೇನು ಬೆಲೆ ಹಾಕಿದ್ದೀನಿಲ್ಲ, ಇದು ಕೈ ತೋಟ. ಇದು ಇನ್ನು ಆರಂಭ, ಇನ್ನು ಮಾಡ್ತಾ ಇದ್ದೀನಿ ಕೆಲವೊಂದು. ಇದ್ರೊಳಗೆ ಅಡಿಕೆ ನಾನು ಹೊಸ ಸಿಸ್ಟಮ್ ಇದು ಈ ಮಾದರಿ ನೋಡಿದಾಗ ಹೆಂಗ್ ಅನಿಸ್ತು ಗೊತ್ತಾ? ಕನ್ನೇರಿಲಿ ಕನ್ನೇರಿ ಮಠದಲ್ಲಿ ಹಿಂಗ್ ಮಾಡಿದ್ದಾರೆ. ಆ ಬೇಲಿಗೆ ಈ ಬಳ್ಳಿ ತರಕಾರಿಗಳನ್ನ ಹಬ್ಬಿಸ್ಬಿಟ್ಟಿದ್ದಾರೆ. ಯಾರು ಕೊಯ್ಕೊಂಡೋಗ್ಲಿ ಹೇಳ್ರಿ, ಒಟ್ಟಿಗೆ ಬಳ್ಳಿ ತರಕಾರಿ. ನೀವು 4 ಕೊಯ್ಕೊಂಡು ಹೋಗಿ ನಮಗೆ ತಿನ್ನಕ್ಕೆ 2 ಬಿಡ್ತಿರಲ್ಲ, ನಮ್ಮ ಆರೋಗ್ಯಕ್ಕೆ ನಂಗೆ ಅಷ್ಟೇ ಸಾಕು, ನೀನು ಉಳಿದ ನನಗೆ ಎಲ್ಲದೂ ಬೇಡ. ಆ ತತ್ವ ಹೇಳ್ತಾರಲ್ಲಿ. ದಾರಿ ಪಕ್ಕದಾಗೆ ತಂತಿ ಇದೆ, ಅದಕ್ಕೆ ಹಾಕಿದಿರಿ, ಯಾರು ಕೊಯ್ಕೊಂಡೋಗಲ್ವಾ? ಇಲ್ಲಿ ನೋಡಿ ಸರ್, ಇದು ಏನಂತಂದ್ರೆ ಇದು ಏನ್ ಮಾದರಿ ಅಂತಂದ್ರೆ ಇದು ಜಿಗ್ಜಾಗ್ ಅಂತೇಳಿ. ಜಿಗ್ಜಾಗ್ ಸರ್. ಇದು ಅಂದ್ರೆ ಜಿಗ್ಜಾಗ್ ಅಂದ್ರೆ ಹೆಂಗೆ ಅಂದ್ರೆ ಇದು ಸಾಲಿಂದ ಈ ಸಾಲಿಗೆ 3 ಅಡಿ. ಸಾಲಿಂದ ಸಾಲಿಗೆ 3 ಅಡಿ. 3 ಅಡಿ. ಈ ಸಾಲಿಂದ ಆ ಸಾಲಿಗೆ ಬನ್ನಿ, ಇಲ್ಲಿಂದ 7 ಅಡಿ. ಈ ಸಾಲಿಂದ ಈ ಸಾಲಿಗೆ 7 ಅಡಿ. ಈ ಸಾಲಿಂದ ಈ ಸಾಲಿಗೆ 7 ಅಡಿ. 7 ಅಡಿ. ಈ ಸಾಲಿಂದ ಈ ಸಾಲಿಗೆ 3 ಅಡಿ. 3 ಅಡಿ. ಈ ಸಸಿಯಿಂದ ಈ ಸಸಿಗೆ 5 ಅಡಿ. ಒಂದು ಗ್ಯಾಪ್ ಬಿಟ್ಟು ಆಪೋಸಿಟ್ ಇಲ್ಲಿಗೆ ಹೋಗ್ತಾ ನೆಕ್ಸ್ಟ್ ಅಲ್ಲಿಗೆ ಆಯ್ತು. ಇಲ್ಲಿ ನೋಡಿ ಜಿಗ್ಜಾಗ್ ನೋಡ್ರಿ. ಕರೆಕ್ಟ್ ವೀಕ್ಷಕರೇ, ಕರೆಕ್ಟಾಗಿ ಗಮನಿಸಿ. ಇಲ್ಲಿ ಒಂದು ಸಸಿ ಇದೆ, ಆ ಲೈನಲ್ಲಿ ಮತ್ತೆ ಅಲ್ಲಿದೆ. ಇಲ್ಲಿ ಜಿಗ್ಜಾಗ್ ಹಿಂಗೆ ತೊಗೊಂಡಾಗ 5 ಅಡಿ ಆಯಿತು. 5 ಅಡಿ ಆಯಿತು ನೋಡಿ. ನಾನು ದೂರದಿಂದ ಸ್ವಲ್ಪ ಈ ಕವರ್ ಆಯ್ತಾ ಕಾಣ್ತಾ ಇದೆ ನೋಡಿ. ಈ ಸಸಿಯಿಂದ ಆ ಸಸಿಗೆ ನೀವು ಅಲ್ಲಿ ತೋರಿಸಿ ಮಂಜಣ್ಣರೇ ನೋಡಿ. ಈ ಸಸಿಯಿಂದ ಈ ಸಸಿಗೆ 5 ಅಡಿ. ಈ ಸಸಿಯಿಂದ ಈ ಸಸಿ ಗ್ಯಾಪ್ 3 ಅಡಿ. 3 ಅಡಿ. ಇದಕ್ಕೆ ಮತ್ತೆ ಒಂದೇ ಡ್ರಿಪ್ ಸರ್. ಇದ್ರಲ್ಲಿ ವೆರಿ ಸಿಂಪಲ್, ಒಂದೇ ಡ್ರಿಪ್. ಬಳ್ಳಿ ಮಾತ್ರ 2 ಚುಚ್ಚಿದೀನಿ. ಆಮೇಲೆ ಏನಾಗಿದೆ, ಇದ್ರಲ್ಲಿ ಆಪೋಸಿಟ್ ಖಾಲಿ ಬಿಡಂಗಿಲ್ಲ, ವೇಸ್ಟ್ ಮಾಡಂಗಿಲ್ಲ. ಏಲಕ್ಕಿ ಹಾಕಿದೀನಿ ಇಲ್ಲಿ. ಇದು 14 ವರ್ಷದ ಬೆಳೆ, ಇದು 50 ವರ್ಷದ ಬೆಳೆ. ಇದು 2 ವರ್ಷ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಅಲ್ಲ ಮಂಜಣ್ಣ, ಏನ್ ಐಡಿಯಾ ಒಪ್ಸಿದ್ರಿ. ಒಂದೇ ಡ್ರಿಪ್ ಸೂಪರ್ ಸರ್. ಮತ್ತೆ ಇಲ್ಲಿ ಸಾಲಿಂದ ಸಾಲಿಗೆ 3 ಅಡಿ, ಒಂದು ಅಡಿಕೆ ಸಸಿಯಿಂದ ಇನ್ನೊಂದು ಅಡಿಕೆ ಸಸಿಗೆ 5 ಅಡಿ. 5 ಅಡಿ. 2 ಸಾಲುಗಳ ಇದು ಜಿಗ್ಜಾಗು. ಮತ್ತೆ ಅದೇ ಲೈನಲ್ಲಿ ಅಡಿಕೆಗೆ ಅಂತರ ತಗೊಂಡ್ರೆ ಜಾಸ್ತಿ ಬರುತ್ತೆ. 10 ಅಡಿ. 10 ಅಡಿ ಆಗುತ್ತೆ. ಅದೇ ಅಡಿಕೆಯಿಂದ ಆ ಅಡಿಕೆಗೆ 10 ಅಡಿ. ಅದೇ ಲೈನಲ್ಲಿ ತಗೊಂಡ್ರಿ ಜಿಗ್ಜಾಗ್ ತಗೊಂಡ್ರೆ 5 ಅಡಿ. 5 ಅಡಿ. ರೈಟ್. ಮತ್ತೊಂದು ಏನಾಗಿದೆ, ನಮಗೆ ಯಾವಾಗಲೂ ನಾವು ಗಾಳಿ ಬೆಳ್ಕೊಳ್ಳೋದು ನಮ್ಮಲ್ಲಿ ಪೂರ್ವ ಪಶ್ಚಿಮ. ಹೌದು. ಉತ್ತರ ದಕ್ಷಿಣ ಯಾವಾಗಲೂ ಗಾಳಿ ಬೀಸೋದಿಲ್ಲ. ಪೂರ್ವ ಪಶ್ಚಿಮ 7 ಅಡಿ ಗ್ಯಾಪ್ ಇದೆ. ನಮಗೆ ಯಾವಾಗಲೂ ಗಾಳಿ ಬೆಳಕು ಓಡಾಡಕ್ಕೆ, ಅಡಿಕೆ ಕೊಯ್ದಾಗ ಹೊತ್ಕೊಂಡು ಹೋಗೋದಕ್ಕೆ. ಇದು ಈ ಮಾಹಿತಿ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟು. ಸರ್ ಇಲ್ಲಿಂದ ಇದಕ್ಕೆ 10 ಅಡಿ ಗ್ಯಾಪ್ ಸಿಕ್ತು ನಮಗೆ. ಹೌದು. ಗಾಳಿ ಬಂದಿದ್ದು ಹಿಂಗಿಂದ ಬಂದ್ ಕವರ್ ಆಗಿದ್ದು, ಇಲ್ಲಿ ಗ್ಯಾಪ್ ಸಿಕ್ತು. ಮತ್ತೆ ಹೌದು, ಇಲ್ಲಿಂದ ಮತ್ತೆ ಪುಷ್ ಆಗಿದ್ದು, ಇಲ್ಲಿ ಗ್ಯಾಪ್ ಸಿಕ್ತು. ಸೊ ಹೆಂಗೆ ಅಂದ್ರೆ 1 ಎಕರೆಗೆ ಕಾಮನ್ ಆಗಿ ಒಂದು 550ರಿಂದ 600 ಗಿಡ ಹಾಕ್ಬಹುದು. ಆದ್ರೆ ಈ ತರ ಜಿಗ್ಜಾಗ್ ಸಿಸ್ಟಮ್ ಮಾಡಿದ್ರೆ ಸೊ 1 ಎಕರೆನ 2 ಎಕರೆ ತರ ಯೂಸ್ ಮಾಡಬಹುದು. 1200 ಗಿಡ 1 ಎಕರೆ ಕೂರುತ್ತೆ. ಈಗ ನನ್ ಜಮೀನು ಕಡಿಮೆ ಐತಪ್ಪ, ನಂದು 1 ಎಕರೆ. ಹೌದು. ಏನ್ ಮಾಡೋಣ ಅಂತಲ್ಲ, ಅವನು 2 ಎಕರೆಗೆ ಹಾಕೋವಷ್ಟು ಹಾಕಿ ಬಿಡ್ಬೋದು. ಸರ್ ಇದು 2 ಎಕರೆ ಆಯ್ತಾ ಅಡಿಕೆ. ಹೌದು. ಪ್ಲಸ್ ನಾವೀಗ ಅದ್ರ ಮಧ್ಯದಲ್ಲಿ ಏಲಕ್ಕಿ ಹಾಕಿದೀವಿ. ನೋಡ್ರಿ, ಇಲ್ಲಿ ಏಲಕ್ಕಿ ಬಂತು. ಏಲಕ್ಕಿ ಬಂದ್ಬಿಟ್ಟು ಅದು 1 ಎಕರೆ ನಮಗೆ 2 ಎಕರೆ. ನಮ್ಗೆ ಏನ್ ಗೊತ್ತೆ, ವೆರಿ ಸಿಂಪಲ್. ನಮ್ದು ಎಕರೆ 1 ಎಕರೆ, ನಾವ್ ಬೆಳೆ ಮಾಡ್ತಾರೆ 2 ಎಕರೆ. ಹೆಂಗ್ 2 ಎಕರೆ? 1 ಎಕರೆ ಅಡಿಕೆ, 1 ಎಕರೆ ಏಲಕ್ಕಿ, ಅರ್ಧ ಎಕರೆ ಬಾಳೆ, 2.5 ಎಕರೆ 1 ಎಕರೆ ನಾವು ಬೆಳೆ. ನಮ್ದು ಮೈಂಡ್ ಸೆಟ್ ಅಲ್ಲಿ 1 ಎಕರೆ ಅದೇ 2.5 ಎಕರೆ. ನೋಡ್ರಿ, ಇದು 1 ಎಕರೆ ಜಮೀನಿರೋದು, ಆದ್ರ ಆದಾಯ ಮಾತ್ರ 2.5 ಎಕರೆ. ಪ್ರತಿ ಸರಿ ನಾವ್ ಏನಾರ ಸೊಪ್ಪು ತರಕಾರಿ ತರಕ್ ಹೋಗ್ಬೇಕು ಅಂದ್ರೆ ಮಾರ್ಕೆಟ್ಗೆ ಹೋಗ್ಬೇಕು. ಹೌದು. ಫಾರ್ ಡೇ ಬೆಳಿಗ್ಗೆ ಬಂದು ವರ್ಕ್ ಮಾಡ್ಕೊಂಡು ಅಲ್ಲೇ ಸೊಪ್ಪು ಕಿತ್ಕೊಂಡ್ಬಿಟ್ಟು ಅಲ್ಲೇ ಎಲೆ ತಿನ್ಬೇಕು, ವಿಳ್ಯದೆಲೆ ಬಳ್ಳಿ ಅಲ್ಲೇ ಕೊಯ್ಕೊಂಡ್ಬಿಟ್ಟು ಇಲ್ಲೇ ತಿಂದು, ಇದಕ್ಕೆ ಯಾವ ದನಕರ ಹೋಗಂಗಿಲ್ಲ. ಅದಕ್ಕೋಸ್ಕರ ಈ ಸುತ್ತ ಇದಕ್ಕೆ
ಬಳ್ಳಿ ಕಟ್ಬಿಟ್ಟಿದ್ದೀರಿ. ಬಳ್ಳಿ ಅಂದ್ರೆ ವೇಸ್ಟ್ ಡ್ರಿಪ್ ಬಳ್ಳಿ, ಇದು ಸುಮ್ಮನೆ ವೇಸ್ಟ್ 5 ರೂಪಾಯಿ ಕೆಜಿ ತಾಂತಾರೆ, ಅದನ್ನೇ ನಾವು ಕಟ್ಟಿಬಿಟ್ಟಿದೀವಿ. ಇದು ವೇಸ್ಟ್ ಬಳ್ಳಿ ಕಟ್ಬಿಟ್ಟು ಒಟ್ಟಿಗೆ ನಿಮ್ಗೆ ಪಾರ್ಟಿಷನ್ ಮಾಡ್ಕೊಂಡು ಪಾರ್ಟಿಷನ್ ದನಕರ ಏನು ಒಳಗೆ ಹೋಗ್ಬಾರ್ದು, ಕೈ ತೋಟ. ಇದರಲ್ಲಿ ಇನ್ನೊಂದು ಉತ್ತಮವಾದ ವಿಧಾನ ಇದೆ ಮಂಜಣ್ಣರೇ, ಅದನ್ನ ಅಳವಡಿಸ್ಕೊಳ್ರಿ. ಏರುಮಡಿ ಪದ್ಧತಿ ಅಂತ ಬರುತ್ತೆ. ಏರುಮಡಿ ಪದ್ಧತಿಯಲ್ಲಿ ನಿಮ್ಮ ಮನೆಗೆ ಆಗೋಷ್ಟು ತರಕಾರಿ ಬೆಳ್ಕೊಳಕ್ಕೆ ಅಷ್ಟೇ ನಮಗೆ. ಅದು ಬಹಳ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಆಲ್ರೆಡಿ ಮಾಡ್ತಾ ಇದೀವಿ ಸರ್, ಅಲ್ಲಿ ಆಲ್ರೆಡಿ ಸೊಪ್ಪಿದೆ ನೋಡಿ, ಎಲ್ಲ ಇದೆ, ತರಕಾರಿ ಇದೆ ನೋಡಿ ಮುಂದೆ. ಓಕೆ ತರಕಾರಿ ಇದೆ. ಅದು ಇದೆಯಾ? ಇದ್ರೆ ನೋಡಿ ಬಿಡೋಣ, ಅಲ್ಲಿ ಒಳಗೆ ಹೋಗ್ಬಿಡೋಣ. ಎಲ್ಲಿ ಯಾವ ಕಡೆ ಹೋಗ್ಬೇಕು? ಇಲ್ಲೇ ಬನ್ನಿ. ಕೈ ತೋಟದೊಳಗೆ ಬಂದಿದೀವಿ. ಈಗ ಏನೇನು ಬೆಳೆ? ಬದನೆ ಚೆನ್ನಾಗಿ ಬೆಳೆದಿದ್ದೀರಿ. ಬದನೆ ಹಾಕಿದೀವಿ, ಮನೆಗೆ ಎಷ್ಟು ಬೇಕು. ಸ್ವಲ್ಪ ಜವಳಿ ಗಿಡ ಹಾಕಿದ್ದು, ಅದು ಮುಗಿಯ ಹಂತಕ್ಕೆ ಬಂದಿದೆ. ಇಲ್ಲಿ ಸೊಪ್ಪು ಹಾಕಿದ್ದು, ಇಲ್ಲಿ ನೋಡಿ ಸೊಪ್ಪು ಹಾಕಿದೀವಿ. ಇಲ್ಲಿ ಸೊಪ್ಪಿನ ಮಡಿ ಮುಗಿದಿದೆ. ಇದು ಪೂರ ಮುಗಿದಿದೆ. ಇದು ಕಟಾವು ಕ್ಲಿಯರ್ ಇದೆ. ಇಲ್ಲಿಗೆ ಬರ್ತಾ ಇದೆ ಮೆಂತ್ಯ, ಅರಿವೆ ಸೊಪ್ಪು. ಅರಿವೆ ಸೊಪ್ಪು, ಅದು ಅರಿವೆ ಸೊಪ್ಪು ಕಟಾವು ಮಾಡ್ದಂಗೆ ಬರ್ತಿತ್ತು. ಅದು ಅರಿವೆ ಸೊಪ್ಪು. ಇದು ಅರಿವೆ ಸೊಪ್ಪು. ಇದು ಅರಿವೆ ಸೊಪ್ಪು. ಆ ಕಡೆಗಿರೋದು ಮೆಂತ್ಯ ಸೊಪ್ಪು. ರೈಟ್. ಇದ್ರ ಜೊತೆಗೆ ವಿಳ್ಳೆದೆಲೆ. ವಿಳ್ಳೆದೆಲೆ ಮನೆಗೆ ಆಗೋ, ಮನೆಗೆ ಎಷ್ಟು ಬೇಕು ಇಲ್ಲಿ ಬಂದ್ರೆ ಇಲ್ಲಿ ವಿಳ್ಳೆದೆಲೆ. ಸೂಪರ್. ನಮ್ಮ ರೈತರು ನಾವು ಮಾಡ್ಕೋಬೇಕಾದ್ರೆ ವಿಳ್ಳೆದೆಲೆಗಿಂದ ತರೋದನ್ನ ಆದಷ್ಟು ಕಡಿಮೆ ಮಾಡಬೇಕು. ಆದಷ್ಟು ಕಡಿಮೆ ಮಾಡಿ ಎಷ್ಟಾಗುತ್ತೆ ನ್ಯಾಚುರಲ್ ಆಗಿ ಅಷ್ಟು ಬೆಳ್ಕೊಂಡ್ ತಿನ್ಬೇಕು. ಖಂಡಿತ. ಈಗ ನಮ್ಮ ಅವ್ರ ಮನೆಯಲ್ಲಿ ಏನು ತೆಂಗಿನ ತೋಟದಲ್ಲಿ ಕಾಯಿ ಬೀಳುತ್ತೆ, ಎಲ್ಲ ಕೊಬ್ಬರಿ ಗುಡ್ಡಿ ಹಾಕಿ ಅವ್ರೇನು ಆಯಿಲ್ ಬೇರೆ ಕಡೆಯಿಂದ ತಂದೇನ್ ಮಾಡಲ್ಲ, ಎಲ್ಲ ಕೊಬ್ಬರಿ ಎಣ್ಣೆನೆ ಊಟ. ಓಕೆ. ಹಂಗಾಗಿ ಮಗನು ಅವರು ಎಷ್ಟು ಕ್ಲೀನ್ ಸ್ಲಿಮ್ ಆಗಿ ಹ್ಯಾಂಡ್ಸಮ್ ಆಗಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸತ್ಯ ಕಣಪ್ಪ. ಇದು ನಮ್ಮ ರೈತರು ಅನುಸರಿಸ್ಬೇಕಾದ್ದು. ಯಾಕೆಂದ್ರೆ ತರಕಾರಿ ಒಂದನ್ನು ನಾವು ಅವಾಯ್ಡ್ ಮಾಡಿದರೆ, ಒಂದು ಮನೆಗೆ ಕನಿಷ್ಠ ಅಂದರೆ ಒಂದು 250 ರೂಪಾಯಿ ತರಕಾರಿ ಒಂದು ವಾರಕ್ಕೆ ಬೇಕು ಸರ್. ತಿಂಗಳಿಗೆ 1000 ರೂಪಾಯಿ. ಫಸ್ಟ್ ಆಫ್ ಆಲ್ ನೀವು ಆರೋಗ್ಯ ಕಾಪಾಡ್ಕೊಂಡ್ಬಿಟ್ರೆ ಕೋಟಿ ಇದ್ದಂಗೆ. ಎಸ್. 1 ಕೋಟಿ ಇಟ್ಕೊಂಡು ಆರೋಗ್ಯ ಸರಿ ಇಲ್ಲ ಅಂದಮೇಲೆ ನೀವು ಜೀರೋ. ರೈಟ್. ಯಾಕೆಂದರೆ ನಾವು ಅಷ್ಟು ಖರ್ಚು ಮಾಡಿ ತರಕಾರಿ ಮಾರ್ಕೆಟಿಂದ ತಂದ್ರೂ ಅದು ವಿಷ. ಅದು ಯಾಕೆಂದ್ರೆ ಕೆಮಿಕಲ್ ಸ್ಪ್ರೇ ಮಾಡಿರೋದು ಸಿಗೋದು ತರಕಾರಿ ಅಲ್ಲೆಲ್ಲ. ಹೌದು, ಎಲ್ಲ ಕೆಮಿಕಲ್. ನಾವು ಸಾವಯವದಲ್ಲಿ ಬೆಳ್ಕೊಂಡು ಅದು ನಾವು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಅದ್ರ ವ್ಯಾಲ್ಯೂ ಕಟ್ಟಕ್ಕಾಗಲ್ಲ. ಫಸ್ಟಿಗೆ ಶ್ರಮ ಆಗುತ್ತೆ, ತಾಳ್ಮೆ ಬೇಕು. ಹೌದು, ತಾಳ್ಮೆಯಿಂದ ಯಾವುದೇ ಮಗು ಹುಟ್ಟಿದ ತಕ್ಷಣ ದುಡಿಯಲ್ಲ, ಸಸಿ ಹಾಕಿದ ತಕ್ಷಣ ಬೆಳೆ ಬರಲ್ಲ. ತಾಳ್ಮೆಯಿಂದ ಸ್ವಲ್ಪ ಪ್ರಯತ್ನ ಮಾಡಬೇಕು. ಆ ಫಲ ಉಣ್ಬೇಕಾದ್ರೆ ಮಾತ್ರ ಸುಖ ಗೊತ್ತಾಗತ್ತೆ, ಅವಾಗ ಖುಷಿ ಆಗುತ್ತೆ. ತಾಳಿದವನು ಬಾಳಿಯಾನ ಅಂತ. ಯಾವಾಗಲೂ ಸ್ಟಾರ್ಟಿಂಗ್ ಖುಷಿ ಆಗಲ್ಲ, ಅದು ಸಹಜ. ಖಂಡಿತ. ಯಾಕೆಂದ್ರೆ ಕೆಲವರು ಕೃಷಿಗೆ ಅಂತ ಸ್ಪಿರಿಟ್ ಆಗಿ ಬಂದ್ಬಿಡ್ತಾರೆ, 2 ವರ್ಷಕ್ಕೆ ವಾಪಸ್ ಹೋಗ್ಬಿಡ್ತಾರೆ. ಯಾಕೆ ಅಂದ್ರೆ ತಾಳ್ಮೆ ಇರಲ್ಲ. ಅವ್ರಿಗೆ ಬೇಗ ಬೇಕು. ಅವ್ರು ಹೆಂಗೆ ಅಂತಂದ್ರೆ, ನಾವು ಯಾವುದೋ ಒಂದು ಕಂಪ್ನಿಗೆ ಹೋದು ಈ ತಿಂಗಳ ತಕ್ಷಣ ಪೇಮೆಂಟ್ ಮಾಡಿ, ಇದು ಈ ರೀತಿ ಅಲ್ಲ. ಇದು ಯಾವಾಗಲೂ ತಾಳ್ಮೆ ಬೇಕು, ವೆಯ್ಟ್ ಮಾಡಬೇಕು. ಯಾವುದೇ ಒಂದು ಗಿಡ ಅದು ವಯಸ್ಸಿಗೆ ಬಂದಾಗ ಮಾತ್ರ ಚೆನ್ನಾಗಿ ಕಾಣುತ್ತೆ. ಯಾವುದೇ ಒಂದು ಮಗು ವಯಸ್ಸಿಗೆ ಬಂದಾಗ ಮಾತ್ರ ಚೆನ್ನಾಗಿ ಕಾಣ್ತಾನೆ. ಅಲ್ಲಿವರೆಗೂ ತಾಳ್ಮೆ ಬೇಕು. ಅದನ್ನ ಬೆಳೆಸಂತ ನಮಗೆ ತಾಳ್ಮೆ, ಅದಕ್ಕೇನು ಕೊಡಬೇಕು ಆಹಾರ, ಅದಕ್ಕೇನು ಶ್ರಮ ವಹಿಸ್ಬೇಕು. ಇದು ಬೇರೆ ಕಂಪ್ನಿ ಅಲ್ಲ, ನಿನ್ನೊಂದಲ್ಲ. ನಾವು ಈಗ ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಮಾರ್ಕೆಟಿಂಗ್ ಲಾಭ ಬರೋಕ್ಕೆ ತಾಳ್ಮೆ ಬೇಕು. ಅದು ಅವತ್ತಿ ಸುಖ ಕೊಡುತ್ತಿ, ಸಾಯವರೆಗೂ ಸುಖ ಕೊಡುತ್ತಿ. ಖಂಡಿತ. ವೆಯ್ಟ್ ಫಾರ್ ಯು, ಯಾವ್ದಕ್ಕೂ ಕಾಯ್ಬೇಕು ಅಷ್ಟೇ. ಸತ್ಯ ಮಂಜಣ್ಣರೇ. ಏನ್ ಬಿಡ್ತಾರ